ನಮಸ್ಕಾರ ವೀಕ್ಷಕರೇ. ಎಲೆಕ್ಷನ್ ಕಮಿಷನ್ ಕುರಿತಂತೆ ರಾಹುಲ್ ಆರೋಪದ ವಿಚಾರ ಸದ್ಯಕ್ಕಂತೂ ಬಗೆಹರಿಯುವಂತೆ ಕಾಣಿಸ್ತಾ ಇಲ್ಲ. ಇವತ್ತು ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಇದೇ ವಿಚಾರವಾಗಿ ಸರ್ಕಾರದ ವತಿಯಿಂದ ದೊಡ್ಡ ಹೋರಾಟ ನಡೆಯಿತು. ಮಾಮೂಲಿನಂತೆ ರಾಹುಲ್ ಗಾಂಧಿ ತಮ್ಮ ಆರೋಪಗಳನ್ನ ಮುಂದುವರಿಸಿಕೊಂಡು ಹೋದ್ರೆ ಸಿಎಂ ಸಿದ್ದರಾಮಯ್ಯ ಬೇರೆ ರೀತಿಯಲ್ಲೇ ಪ್ರಧಾನಿ ಮೋದಿಗೆ ಟಾಂಗ್ ಕೊಟ್ರು. ಮೋದಿ ರಾಜೀನಾಮೆ ಕೊಡಬೇಕು ಅಂತ ಸಿದ್ದರಾಮಯ್ಯ ಹೇಳಿರೋದು ಹೊಸ ಕಿಡಿಯನ್ನು ಹೊತ್ತಿಸ್ತು. ಇದೇ ವೇದಿಕೆಯಲ್ಲಿ ರಾಜ್ಯದ ಕೈ ನಾಯಕರ ಜೊತೆಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕೂಡ ಕಾಣಿಸ್ಕೊಂಡ್ರು. ಹಾಗೆ ಆ ಕಡೆಯಿಂದ ರಣದೀಪ್ ಸುರ್ಜೇವಾಲಾ ಅವರ ಪ್ರತಿಕ್ರಿಯೆ ಕೂಡ ಬರ್ತಾ ಇದೆ. ಅವರು ಕೇಂದ್ರದ ವಿರುದ್ಧ ಕಿಡಿಕಾರಿದ್ದಾರೆ. ಇನ್ನು ಸಹಜವಾಗಿ ಇದಕ್ಕೆ ಕೌಂಟರ್ ಕೊಡಬೇಕು ಅನ್ನೋ ಹಾಗೆ ರಾಜ್ಯದ ಬಿಜೆಪಿ ನಾಯಕರು ಕೂಡ ಸರಿಯಾದ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈ ಮಧ್ಯೆ ರಾಹುಲ್ ಆರೋಪಗಳಲ್ಲಿನ ಇನ್ನಷ್ಟು ಸುಳ್ಳುಗಳು ಕೂಡ ರಿವೀಲ್ ಆಗ್ತಾ ಇದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಬಳಿಕ ಒಂದಷ್ಟು ಸಮಸ್ಯೆಗಳು ಈಗಾಗಲೇ ಮುಖ್ಯ ಭೂಮಿಕೆಗೆ ಬಂದಿವೆ. ಉಚಿತಗಳಿಂದ ಅಭಿವೃದ್ಧಿಗೆ ಹೊಡೆತ ಅಂತ ಜನರು ಮಾತಾಡ್ತಾ ಇದ್ದಾರೆ. ಬೆಲೆ ಏರಿಕೆ ಬಗ್ಗೆ ಜನರು ದನಿ ಏರಿಸ್ತಾ ಇದ್ದಾರೆ. ಓಲೈಕೆ ರಾಜಕೀಯದ ಬಗ್ಗೆ ಮೊದಲಿಂದಲೂ ಅಪಸ್ವರ ಇದೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ ಅನ್ನೋದು ಹೊಸ ಆರೋಪ ಏನಲ್ಲ. ಇದರ ಮಧ್ಯೆ ಅಧಿಕಾರಕ್ಕಾಗಿ ಜಟಾಪಟಿ ನಡೀತಾ ಇದೆ. ಬಣ ರಾಜಕೀಯದ ಸುದ್ದಿಗಳು ಕೂಡ ಬರ್ತಾ ಇರೋದು ಹೊಸತೇನಲ್ಲ. ಆದರೆ ಸಡನ್ ಆಗಿ ರಾಹುಲ್ ಗಾಂಧಿಯಿಂದ ಬಂದಿರೋ ಒಂದು ಆರೋಪ ಈಗ ಕರ್ನಾಟಕ ಮಾತ್ರವಲ್ಲದೆ ನ್ಯಾಷನಲ್ ಲೆವೆಲ್ ನಲ್ಲಿ ಕಾಂಗ್ರೆಸ್ನ ಬೇರೆಲ್ಲಾ ವಿಚಾರಗಳನ್ನ ಮುಚ್ಚಿ ಮೇಲೆ ನಿಂತಿದೆ. ಅದು ಎಲೆಕ್ಷನ್ ಕಮಿಷನ್ ವಿರುದ್ಧದ ದೂರು. ಬೆಂಗಳೂರಲ್ಲೇ ಅಕ್ರಮ ನಡೆದಿದೆ ಅಂತ ಬೊಟ್ಟು ಮಾಡ್ತಾ ಇರೋ ರಾಹುಲ್ ಗಾಂಧಿ ಇಂದು ಬೆಂಗಳೂರಿಗೆ ಬಂದಿದ್ರು. ನಿಗದಿಯಂತೆ ಫ್ರೀಡಂ ಪಾರ್ಕ್ ನಲ್ಲಿ ನಡೆದ ಸಮಾವೇಶದ ಹೋರಾಟದಲ್ಲಿ ಮತ್ತದೇ ಆರೋಪಗಳ ಸರಮಾಲೆ ಮುಂದುವರಿತು. ರಾಹುಲ್ ಆರೋಪಗಳ ಬಳಿಕ ಅವರಿಗೆ ಬ್ಯಾಕ್ ಫೈರ್ ಆಗಿರೋ ವಿಚಾರ ಏನಂದ್ರೆ ಎಲೆಕ್ಷನ್ ಕಮಿಷನ್ ಪ್ರಮಾಣ ವಚನಕ್ಕೆ ಸೈನ್ ಹಾಕಿ ಅಂತ ಸೂಚನೆ ಬಂದಿರೋದು. ಇದರ ಬಗ್ಗೆ ರಾಹುಲ್ ತುಟಿ ಬಿಚ್ಚಿದ್ರು. ಮತ ಅಧಿಕಾರ ರ್ಯಾಲಿಯನ್ನ ಉದ್ದೇಶಿಸಿ ಮಾತನಾಡಿದ ಅವರು, ಚುನಾವಣಾ ಆಯೋಗ ಮತ್ತು ಬಿಜೆಪಿ ಲೋಕಸಭಾ ಚುನಾವಣೆಯನ್ನ ಗೆಲ್ಲೋದಕ್ಕೆ ಒಪ್ಪಂದ ಮಾಡಿಕೊಂಡಿವೆ. ಚುನಾವಣಾ ಆಯೋಗ ನನಗೆ ಅಫಿಡವಿಟ್ ಸಲ್ಲಿಸೋದಕ್ಕೆ ಮತ್ತು ಪ್ರಮಾಣ ವಚನದ ಮೂಲಕ ದಾಖಲೆಗಳನ್ನ ಸಲ್ಲಿಸುವಂತೆ ಕೇಳಿದೆ. ನಾನು ಸಂವಿಧಾನವನ್ನ ಹಿಡ್ಕೊಂಡು ಸಂಸತ್ನೊಳಗೆ ಈಗಾಗಲೇ ಪ್ರಮಾಣ ವಚನ ಸ್ವೀಕರಿಸಿದ್ದೀನಿ ಅಂತ ಹೇಳಿದ್ರು. ನಾವು ಬಿಡುಗಡೆ ಮಾಡಿದ ಡೇಟಾಗಳ ಆಧಾರದ ಮೇಲೆ ಜನರು ಚುನಾವಣಾ ಆಯೋಗವನ್ನ ಪ್ರಶ್ನಿಸ್ತಾ ಇದ್ರೆ ಇತ್ತ ಚುನಾವಣಾ ಆಯೋಗ ತನ್ನ ವೆಬ್ಸೈಟ್ ಅನ್ನೇ ಮುಚ್ಚಿದೆ. ಡೇಟಾಗಳನ್ನ ಆಧರಿಸಿ ಜನರು ಪ್ರಶ್ನೆ ಮಾಡಲು ಆರಂಭಿಸಿದ್ರೆ ತಮ್ಮ ಸಂಪೂರ್ಣ ರಚನೆ ಕುಸಿಯುತ್ತೆ ಅಂತ ತಿಳಿದಿದ್ರಿಂದ ಮಧ್ಯಪ್ರದೇಶ, ರಾಜಸ್ಥಾನ ಮತ್ತು ಬಿಹಾರದಲ್ಲಿ ಚುನಾವಣಾ ಆಯೋಗದ ವೆಬ್ಸೈಟ್ ಗಳನ್ನ ಬಂದ್ ಮಾಡಲಾಗಿದೆ ಅಂತ ಮತ್ತೊಂದು ಆರೋಪ ಮಾಡಿದ್ರು. ಇನ್ನು ಕೆಲ ತಿಂಗಳುಗಳಿಂದ ಬೇರೆ ಬೇರೆ ಆರೋಪಗಳಿದ್ದಿದ್ರಿಂದ ಮಹಾರಾಷ್ಟ್ರದ ಬಗ್ಗೆ ಹೆಚ್ಚು ಆರೋಪ ರಾಹುಲ್ ಕಡೆಯಿಂದ ಬಂದಿರಲಿಲ್ಲ. 2024 ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಮೈತ್ರಿಕೂಟ ಗೆಲ್ಲುತ್ತೆ. ಆದ್ರೆ ಅದಾದ 4 ತಿಂಗಳ ನಂತರ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಗೆದ್ದಿದೆ. ಇದು ಅಚ್ಚರಿಯ ಚುನಾವಣಾ ಫಲಿತಾಂಶ ಆಗಿತ್ತು. ನಾವು ಕಂಡುಹಿಡಿಯೋದಕ್ಕೆ ಯತ್ನಿಸಿದಾಗ 1 ಕೋಟಿ ಹೊಸ ಮತದಾರರು ಮತ ಚಲಾಯಿಸಿರೋದು ಗೊತ್ತಾಗಿದೆ. ಲೋಕಸಭಾ ಚುನಾವಣೆಯಲ್ಲಿ ಎಂದಿಗೂ ಮತ ಚಲಾಯಿಸದ 1 ಕೋಟಿ ಹೊಸ ಮತದಾರರು ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಯಲ್ಲಿ ಮತ ಚಲಾಯಿಸಿದ್ದಾರೆ. ಅಂತಹ ಹೊಸ ಮತಗಳು ಬಿಜೆಪಿಗೆ ಹೋಗಿದೆ. ಇದು ಮತಗಳ್ಳತನವನ್ನ ಸೂಚಿಸುತ್ತೆ. ಈ ಹೊಸ ಮತದಾರರು ಎಲ್ಲೆಲ್ಲಿ ಮತ ಚಲಾಯಿಸಿದ್ದಾರೋ ಅಲ್ಲೆಲ್ಲ ಬಿಜೆಪಿ ಗೆದ್ದಿದೆ. ನಮ್ಮ ಮೈತ್ರಿಕೂಟದ ಮತಗಳು ಕಡಿಮೆ ಆಗಲಿಲ್ಲ ಮತ್ತು ಲೋಕಸಭಾ ಚುನಾವಣೆಯಲ್ಲಿ ನಾವು ಹೊಂದಿದಷ್ಟೇ ಸಂಖ್ಯೆಯ ಮತಗಳನ್ನ ನಾವು ಪಡೆದುಕೊಂಡಿದ್ದೇವೆ. ಹೊಸ ಮತದಾರರು ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಮತ ಚಲಾಯಿಸಿದ್ದಾರೆ ಅಂತ ರಾಹುಲ್ ಮತ್ತದೇ ಹಳೆ ಆರೋಪವನ್ನ ಮಾಡ್ತಾ ಹೋದ್ರು. ಈ ಹಿಂದಿನ ಸಂಚಿಕೆಯಲ್ಲಿ ಒಂದು ವಿಚಾರವನ್ನ ಹೇಳಿದ್ವಿ. ಎಲೆಕ್ಷನ್ ಕಮಿಷನ್ ಮೇಲೆ ಬಲವಾಗಿ ಆರೋಪಿಸುವ ಸಲುವಾಗಿ ರಾಹುಲ್ ಪಕ್ಷದ ಆಂತರಿಕ ಸಮೀಕ್ಷೆಯನ್ನ ಫಲಿತಾಂಶಕ್ಕೆ ತಳುಕು ಹಾಕುವ ಕೆಲಸ ಮಾಡ್ತಾ ಇದ್ದಾರೆ ಅಂತ. ಅದನ್ನ ಮತ್ತೊಮ್ಮೆ ಪುನರುಚ್ಚರಿಸಿದ್ರು. ಕಾಂಗ್ರೆಸ್ ಸಮೀಕ್ಷೆಗಳ ಪ್ರಕಾರ ಕರ್ನಾಟಕ ಲೋಕಸಭಾ ಚುನಾವಣೆಯಲ್ಲಿ 15ರಿಂದ 16 ಸ್ಥಾನಗಳನ್ನ ನಾವು ಗೆಲ್ತೀವಿ ಅಂತ ತೋರಿಸಿತ್ತು. ಆದ್ರೆ 9 ಸ್ಥಾನಗಳನ್ನ ಮಾತ್ರ ಗೆದ್ದಿದ್ದೀವಿ. ನಂತರ ನಾವು ಅದನ್ನ ಪ್ರಶ್ನಿಸೋದಕ್ಕೆ ಪ್ರಾರಂಭಿಸಿದ್ವಿ. ನಾವು ನಿಜವಾಗ್ಲೂ ಚುನಾವಣೆಯಲ್ಲಿ ಸೋತಿದ್ದೇವಾ? ನಾವು ಚುನಾವಣಾ ಆಯೋಗಕ್ಕೆ ಮತದಾರರ ಪಟ್ಟಿಯ ಸಾಫ್ಟ್ ಕಾಪಿ ನೀಡುವಂತೆ ಒತ್ತಾಯಿಸಿದ್ವಿ. ಆದ್ರೆ ಅವರು ಅದನ್ನ ತಿರಸ್ಕರಿಸಿದ್ರು. ನಾವು ವಿಡಿಯೋ ನೀಡುವಂತೆ ಒತ್ತಾಯಿಸಿದಾಗ ಅದನ್ನೂ ಕೂಡ ತಿರಸ್ಕರಿಸಿದ್ರು ಮತ್ತು ಕಾನೂನನ್ನೇ ಬದಲಾಯಿಸಿದ್ರು. 45 ದಿನಗಳ ನಂತರ ವಿಡಿಯೋವನ್ನ ನಾಶಪಡಿಸಬೇಕು ಅಂತ ಹೇಳಿದ್ರು. ಅಲ್ಲದೆ ಸಂವಿಧಾನದ ಪ್ರತಿಯನ್ನ ಎತ್ತಿ ತೋರಿಸಿದ ಅವರು ಇದು ಸಾವಿರಾರು ವರ್ಷಗಳ ಇತಿಹಾಸದ ಸಿದ್ಧಾಂತವನ್ನ ಹೊಂದಿದೆ ಅಂತೆಲ್ಲ ಹೇಳಿ ಗಮನ ಸೆಳೆಯೋ ಕೆಲಸ ಮಾಡಿದ್ರು. ಅಲ್ಲದೆ ಇದರಲ್ಲಿ ಮಹಾತ್ಮ ಗಾಂಧಿ, ಅಂಬೇಡ್ಕರ್, ನೆಹರು ಮತ್ತು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಧ್ವನಿ, ಬಸವಣ್ಣ, ನಾರಾಯಣಗುರು ಮತ್ತು ಜ್ಯೋತಿಬಾ ಫುಲೆ ಅವರ ಮಾತುಗಳೊಂದಿಗೆ ಪ್ರತಿಧ್ವನಿಸುತ್ತೆ. ಇದರ ಪ್ರಕಾರ ಒಬ್ಬ ವ್ಯಕ್ತಿಗೆ 1 ಮತ, ಪ್ರತಿಯೊಬ್ಬ ಭಾರತೀಯ ನಾಗರಿಕನಿಗೂ 1 ಮತ ಚಲಾಯಿಸುವ ಹಕ್ಕಿದೆ. ಆದ್ರೆ ಕಳೆದ ಚುನಾವಣೆಯಲ್ಲಿ ಮೋದಿ ಮತ್ತು ಅವರ ನಾಯಕರು ಸಂವಿಧಾನದ ಮೇಲೆ ದಾಳಿ ಮಾಡಿದ್ರು, ಭಾರತೀಯ ಸಂಸ್ಥೆಗಳು ನಾಶವಾದವು ಅಂತೆಲ್ಲ ಆರೋಪಿಸ್ತಾ ಹೋದ್ರು. ಇನ್ನು ಪಕ್ಷದ ಹೈಕಮಾಂಡೇ ಈ ಲೆವೆಲ್ಗೆ ರೊಚ್ಚಿಗೆದ್ದಿರ್ಬೇಕಾದ್ರೆ ಅವರ ಮುಂದೆ ನಾವು ಆರ್ಭಟಿಸದಿದ್ರೆ ಹೇಗೆ ಅನ್ನೋ ಹಾಗೆ ಸಿಎಂ ಸಿದ್ದರಾಮಯ್ಯ ಕೂಡ ಅಬ್ಬರಿಸೋದಕ್ಕೆ ಶುರು ಮಾಡಿದ್ರು.
ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕ ಮಾತ್ರವಲ್ಲದೆ ಇಡೀ ದೇಶದಲ್ಲಿ ಮತಗಳ್ಳತನವಾಗಿದೆ. ಹೀಗಾಗಿ ಮೋದಿ ಪ್ರಧಾನಿ ಸ್ಥಾನದಲ್ಲಿ ಮುಂದುವರಿಯಲು ಯಾವುದೇ ನೈತಿಕತೆ ಇಲ್ಲ, ಅವರು ಕೂಡಲೇ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ನ್ಯೂಸ್ ಚಾನೆಲ್ಗಳಲ್ಲಿ ಎಂತಾ ವಿಚಾರಗಳನ್ನ ಹೈಲೈಟ್ ಮಾಡ್ತಾರೋ ಅದಕ್ಕೆ ತಕ್ಕಂತೆ ಕಂಟೆಂಟ್ ಕೊಡೋ ಕೆಲಸವನ್ನ ಮಾಡಿದ್ರು. ಹಾಗೆ ಮುಂದುವರೆದು ಚುನಾವಣಾ ಆಯೋಗ ಬಿಜೆಪಿ ಶಾಖಾ ಕಚೇರಿ ಆಗ್ಬಿಟ್ಟಿದೆ. ಮತಗಳ್ಳತನದ ವಿರುದ್ಧ ಕರ್ನಾಟಕ ರಾಜ್ಯದಿಂದ ಆರಂಭವಾಗಿರುವ ಪ್ರತಿಭಟನಾ ಅಭಿಯಾನ ಇಡೀ ದೇಶಾದ್ಯಂತ ವ್ಯಾಪಿಸಲಿದೆ. ರಾಹುಲ್ ಗಾಂಧಿಯವರು ಸಂಪೂರ್ಣವಾಗಿ ಅಧ್ಯಯನ ಮಾಡಿ ಮತದಾನದ ಅಂಕಿ ಅಂಶಗಳನ್ನು ಸಂಗ್ರಹಿಸಿ ವಿಶ್ಲೇಷಣೆ ಮಾಡಿ ದಾಖಲೆಗಳ ಸಮೇತ ದೇಶದ ಜನರ ಮುಂದೆ ಇಟ್ಟಿದ್ದಾರೆ. ಚುನಾವಣಾ ಆಯೋಗ ಸಂವಿಧಾನದ ಅಡಿಯಲ್ಲಿ ನ್ಯಾಯಬದ್ಧವಾಗಿ ನಡೆದುಕೊಳ್ಳಬೇಕು. ಸಂವಿಧಾನ ಕೊಟ್ಟಿರುವ ಮತದಾನದ ಮೂಲಭೂತ ಹಕ್ಕನ್ನ ಯಾರೂ ಕೂಡ ಕಿತ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ದೇಶದ ಜನತೆ ಅವಕಾಶ ಕೂಡ ಕೊಡೋದಿಲ್ಲ. ಮನುವಾದಿಗಳು ಸಂವಿಧಾನ ವಿರೋಧಿಗಳು. ಇವರು ಸಂವಿಧಾನದ ಪ್ರಕ್ರಿಯೆಯನ್ನ ತಪ್ಪುದಾರಿಗೆ ಎಳಿತಾ ಇದ್ದಾರೆ. ಮಹಾದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆದಿರೋ ವಂಚನೆ ಕಾರಣದಿಂದ ಸೆಂಟ್ರಲ್ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಸೋತಿದೆಯೇ ಹೊರತು ಜನಾಭಿಪ್ರಾಯ ಕಾಂಗ್ರೆಸ್ ಪರವಾಗಿಯೇ ಇತ್ತು ಅನ್ನೋದು ಈಗ ಗೊತ್ತಾಗಿದೆ. ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ರಾಜ್ಯದಲ್ಲಿ 14 ಸೀಟ್ಗಳನ್ನ ಗೆಲ್ಲಬೇಕಿತ್ತು. ಆದ್ರೆ ಮತಗಳ್ಳತನದ ಕಾರಣದಿಂದ ನಾವು ಸೋತಿದೀವಿ. ಇವಿಎಂ ಬಂದ ಮೇಲೆ ಇವನ್ನ ದುರುಪಯೋಗ ಪಡಿಸಿಕೊಳ್ಳೋ ಕೆಲಸ ಆಗ್ತಾ ಇರೋದು ಈಗ ದಾಖಲೆ ಸಮೇತ ಸಿಕ್ಕಿಬಿದ್ದಿದೆ. ರಾಹುಲ್ ಗಾಂಧಿಯಿಂದ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನ ರಕ್ಷಣೆಗೆ ಚಳವಳಿ ಆರಂಭವಾಗಿದೆ. ಇದಕ್ಕೆ ಇಡೀ ರಾಜ್ಯದ ಜನತೆ ಬೆಂಬಲಕ್ಕೆ ನಿಂತಿದ್ದಾರೆ ಅಂತ ಹೇಳ್ತಾರೆ. ಇನ್ನು ಇಲ್ಲಿ ಸೇರಿರೋರೆಲ್ಲ ದೊಡ್ಡ ದೊಡ್ಡ ಹೇಳಿಕೆ ಕೊಡ್ತಾ ಇರುವಾಗ ಸುಮ್ಮನಿದ್ರೆ ಹೇಗೆ ಅಂತ ಆ ಕಡೆಯಿಂದ ಸುರ್ಜೇವಾಲಾ ಕಡೆಯಿಂದಲೂ ಒಂದು ಹೇಳಿಕೆ ಬರುತ್ತೆ. ಲೋಕಸಭಾ ಚುನಾವಣೆ ವೇಳೆ ಬೆಂಗಳೂರು ಸೆಂಟ್ರಲ್ ಕ್ಷೇತ್ರದಲ್ಲಿ ಕೇವಲ 10 ನಿಮಿಷಗಳಲ್ಲಿ 65,000 ಮತಗಳ ಚಲಾವಣೆ ಆಗಿದೆ. ಚುನಾವಣೆಯೇ ಅಥವಾ ವಂಚನೆಯ ಸರ್ಕಸ್ಸೆ? ಇಲ್ಲಿನ ಯಕ್ಷ ಮಾಂತ್ರಿಕ ಬಿಜೆಪಿ. ಅಂತೆಯೇ ಕಾರ್ಯಕ್ರಮದ ವ್ಯವಸ್ಥಾಪಿತ ಚುನಾವಣಾ ಆಯೋಗ. 2019ರಿಂದ ಇಲ್ಲಿ ತನಕ ಕಾಂಗ್ರೆಸ್ ಪಕ್ಷ ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧ 27 ದೂರುಗಳನ್ನ ನೀಡಿದ್ರು. ಆಯೋಗ ಒಂದರ ಮೇಲೂ ಕ್ರಮ ಕೈಗೊಂಡಿಲ್ಲ. ಕನಿಷ್ಠ ಎಚ್ಚರಿಕೆಯನ್ನು ಕೂಡ ಕೊಟ್ಟಿಲ್ಲ. ಆಯೋಗ ನಿಷ್ಪಕ್ಷಪಾತವಾಗಿಲ್ಲ. ಇಡಿ, ಸಿಬಿಐ ಮತ್ತು ಐಟಿ ಇಲಾಖೆಗಳು ಬಿಜೆಪಿಯ ಗುರಾಣಿ ಮತ್ತು ಖಡ್ಗಗಳಾಗಿ ಬದಲಾಗಿವೆ. ನಮ್ಮ ಪ್ರತಿರೋಧಕ್ಕೆ ಕರ್ನಾಟಕವೇ ಮುನ್ನುಡಿಯಾಗಲಿದೆ. ಈ ವಂಚನೆಯನ್ನ ನಾವು ಬೀದಿಯಲ್ಲಿ ಮತ್ತು ಬೂತ್ ಮಟ್ಟದಲ್ಲಿ ಬಯಲಿಗೆಳಿತೀವಿ. ಕಾಶ್ಮೀರದಿಂದ ಕನ್ಯಾಕುಮಾರಿ ತನಕ ಕಾಂಗ್ರೆಸ್ ಇದರ ವಿರುದ್ಧ ಹೋರಾಡುತ್ತೆ. ಮೌನದ ಸಮಯ ಮುಗಿದಿದೆ, ವಿರೋಧಿಸುವ ಸಮಯ ಬಂದಿದೆ ಅಂತೆಲ್ಲ ಹೇಳಿದ್ದಾರೆ. ಇನ್ನು ರಾಹುಲ್ ಬೊಟ್ಟು ಮಾಡ್ತಾ ಇರೋ ಕ್ಷೇತ್ರದಲ್ಲಿ ಗೆದ್ದಿರೋದು ಬಿಜೆಪಿಯ ಪಿಸಿ ಮೋಹನ್. ಈ ಎಲ್ಲಾ ಆರೋಪ, ಅತಂತ್ರಗಳು, ರಂಪಾಟಗಳನ್ನ ನೋಡಿ ಸಾಕಾಗಿ ಅವರು ಕೂಡ ತಮ್ಮ ಹೇಳಿಕೆಯನ್ನು ಕೊಡ್ತಾರೆ. ರಾಹುಲ್ ಆರೋಪವನ್ನ ತಳ್ಳಿ ಹಾಕೋ ಪಿಸಿ ಮೋಹನ್, ಮಹಾದೇವಪುರ ಕ್ಷೇತ್ರದ ಮೇಲೆ ಅನುಮಾನ ವ್ಯಕ್ತಪಡಿಸಿರೋ ರಾಹುಲ್ ಗಾಂಧಿ, ಸರ್ವಜ್ಞ ನಗರ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಹೆಚ್ಚು ಮತ ಬಂದಿದೆ, ಅಲ್ಲೂ ಪರಿಶೀಲನೆ ಮಾಡ್ಲಿ ಅಂತ ತಿರುಗೇಟು ಕೊಡ್ತಾರೆ. ಯಾವುದೇ ವಂಚನೆ ಮಾಡಿ ಬಿಜೆಪಿ ಮಹಾದೇವಪುರವನ್ನ ಗೆದ್ದಿಲ್ಲ. ವಂಶವಾಹಿ ಆಳ್ವಿಕೆ, ರಾಜಕೀಯ ಓಲೈಕೆ ವಿರುದ್ಧ ಹಿಂದೂಗಳು ನಿರ್ಣಾಯಕವಾಗಿ ಬಿಜೆಪಿಗೆ ಮತ ಚಲಾಯಿಸಿದ್ರಿಂದ ನಾವು ಗೆದ್ದಿರೋದು. ಅಲ್ಪಸಂಖ್ಯಾತ ಪ್ರಾಬಲ್ಯದ ಕ್ಷೇತ್ರಗಳು ಕಾಂಗ್ರೆಸ್ ಆಸ್ತಿಯಲ್ಲ, ಮತದಾರರ ಸರ್ವೋಚ್ಚ ಜನಾದೇಶವನ್ನ ಸ್ವೀಕರಿಸಬೇಕು ಅಂತ ಪಿಸಿ ಮೋಹನ್ ಹೇಳ್ತಾರೆ. ರಾಹುಲ್ ಗಾಂಧಿ ಹಿಂದೂ ಬಹುಸಂಖ್ಯಾತ ಕ್ಷೇತ್ರವಾದ ಮಹಾದೇವಪುರದಲ್ಲಿ ಮತ ಕಳ್ಳತನದ ಆರೋಪ ಮಾಡ್ತಾ ಇದ್ದಾರೆ. ಅಲ್ಪಸಂಖ್ಯಾತರ ಪ್ರಾಬಲ್ಯದ ಪ್ರದೇಶವಾದ ಶಿವಾಜಿನಗರದಲ್ಲಿ ಅಲ್ಲ. ಆದ್ರಿಂದ ಹಿಂದೂಗಳು ಬಿಜೆಪಿಗೆ ಮತ ಹಾಕಿದಾಗ ಅದನ್ನ ವಂಚನೆ ಅಂತ ಹಣೆಪಟ್ಟಿ ಕಟ್ಟಲಾಗುತ್ತೆ. ಆದ್ರೆ ಅಲ್ಪಸಂಖ್ಯಾತರು ಕಾಂಗ್ರೆಸ್ಗೆ ಮತ ಹಾಕಿದಾಗ ಅದನ್ನ ಜಾತ್ಯತೀತತೆ ಅಂತ ಕರೆಯಲಾಗುತ್ತೆ ಅಂತ ಟಕ್ಕರ್ ಕೊಡ್ತಾರೆ. ಇನ್ನೊಂದು ದಿಕ್ಕಲ್ಲಿ ರಾಹುಲ್ ಗಾಂಧಿ ನಿನ್ನೆ ಪ್ರೆಸ್ ಮೀಟ್ ನಲ್ಲಿ ಯಾವ ವ್ಯಕ್ತಿಯ ಹೆಸರನ್ನ ಹೇಳಿ ಅದು ಫೇಕ್ ವೋಟ್ ಅಂತ ಹೇಳಿದ್ರು ಆ ವ್ಯಕ್ತಿಯನ್ನ ರಾಷ್ಟ್ರೀಯ ಮಾಧ್ಯಮಗಳು ಸಂಪರ್ಕಿಸೋ ಕೆಲಸವನ್ನ ಮಾಡಿದ್ದಾರೆ. ಆತ ಫೇಕ್ ವೋಟ್ ಅಲ್ಲ, ಒಂದು ಊರಿಂದ ಇನ್ನೊಂದು ಊರಿಗೆ ವಲಸೆ ಹೋಗಿದ್ದಾನೆ ಅನ್ನೋದು ತಿಳಿದು ಬಂದಿದೆ. ಇದು ಕೂಡ ಕಾಂಗ್ರೆಸ್ಗೆ ಮುಖಭಂಗವನ್ನ ತರಿಸ್ತಾ ಇದೆ. ಒಟ್ಟಲ್ಲಿ ಈ ಪ್ರಕರಣ ಇನ್ನೊಂದಷ್ಟು ದಿನಗಳ ಕಾಲ ಪ್ರತಿದಿನ ಸದ್ದು ಮಾಡ್ತಾ ಉಳಿದ ವಿಚಾರಗಳನ್ನ ಹಿಂದಿಕ್ಕುವ ಎಲ್ಲಾ ಲಕ್ಷಣಗಳು ಎದ್ದು ಕಾಣಿಸ್ತಾ ಇದೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.